ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ವೇದನಾದ ಪ್ರತಿಷ್ಠಾನದ ಷಡ್ವಿಂಶ ರಾಷ್ಟ್ರೀಯ ಸಂಗೀತೋತ್ಸವ ಸಮಾರೋಪ ಭಾನುವಾರದ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ತಾಲೂಕು ಸಂಗೀತ, ಯಕ್ಷಗಾನ, ನೃತ್ಯ ಮೊದಲಾದ ಕಲೆಗಳ ತವರೂರು ಎನಿಸಿಕೊಳ್ಳುತ್ತಿದೆ ಮತ್ತು ಆ ಮೂಲಕವೇ ರಾಜ್ಯದಲ್ಲಿ ಗುರುತಿಸಿಕೊಳ್ಳುತ್ತಿರುವ ಕೇಂದ್ರವಾಗಿದೆ ಎಂದು ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿದರು. ವೇದನಾದ ಪ್ರತಿಷ್ಠಾನ ಶ್ರೀ ಸದ್ಗುರು ನಾರಾಯಣ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ಇಲ್ಲಿನ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ 26ನೇ ವರ್ಷದ ಷಡ್ವಿಂಶ 3 ದಿನಗಳ ರಾಷ್ಟ್ರೀಯ ಸಂಗೀತೋತ್ಸವದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಸಾಗರದ ಮಟ್ಟಿಗೆ ಸಂಗೀತದ ಮೇರು ಎನಿಸಿಕೊಂಡಿರುವ ವಸುಧಾ ಶರ್ಮಾ ಅವರ ಸಾಧನೆ ನಿಜಕ್ಕೂ ಗೌರವಿಸುವಂತದ್ದು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾಜಿ ಸಚಿವ ಹರತಾಳು ಹಾಲಪ್ಪ, ನಗರಸಭಾ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಬೆಂಗಳೂರಿನ ನಿವೃತ್ತ ಎಂಜಿನಿಯರ್ ಕೆಸಿ ರಮೇಶ್ ಮಾತನಾಡಿದರು. ವಸುಧಾ ಶರ್ಮಾ ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನು ಸ್ಮರಿಸಿದರು. ವೇದನಾದ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಧರ್ ಸಿ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ಇದೇ ವೇಳೆ ಕೇಂದ್ರ ಸರ್ಕಾರದ ಸಾಂಬಾರು ಅಭಿವೃದ್ಧಿ ಮಂಡಳಿ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕಗೊಂಡ ಸಂಗೀತ ಪ್ರೇಮಿಯೂ ಆದ ಪ್ರಸನ್ನ ಹೆಗಡೆ ಕೆರೆಕೈ ಅವರನ್ನು ಸನ್ಮಾನಿಸಲಾಯಿತು ಮತ್ತು ಅವರು ಮಾತನಾಡಿದರು. ಅಲ್ಲದೆ ಸಂಗೀತೋತ್ಸವಕ್ಕೆ ಸಹಕರಿಸಿದವರನ್ನು ಈ ಸಂದರ್ಭ ಗೌರವಿಸಲಾಯಿತು. ನರಸಿಂಹಮೂರ್ತಿ ಶರ್ಮಾ, ಗುರುದತ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಇದಕ್ಕೂ ಮುನ್ನ ಬೆಳಗ್ಗೆ ಬೆಂಗಳೂರಿನ ವಿದೂಷಿ ಭಾರತಿ ಪ್ರತಾಪ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಡೆದಿತ್ತು. ವಿದ್ವಾನ್ ನಿಖಿಲ್ ಕುಂಸಿ, ನೀತಾ ಅಜಯ್ ಸಾಥ್ ನೀಡಿದರು. ನಂತರ ಪ್ರಕಾಶ್ ಹೆಗಡೆ ಕಲ್ಲಾರಮನೆ, ರಂಜನ್ ಬೇವರಾ ಅವರಿಂದ ಹಿಂದೂಸ್ತಾನಿ ಬಾನ್ಸುರಿ, ವಯೋಲಿನ್, ಜುಗಲ್ ಬುಂದಿ ನಡೆಯಿತು. ರಾಜೇಂದ್ರ ನಾಕೋಡ್ ತಬಲಾ ಸಾಥ್ ನೀಡಿದ್ದರು. ಸಾಮಾನ್ಯ ವಿಚಾರವಲ್ಲ, ಈ ಶಾಲೆಯಿಂದ, ಸಂಗೀತ ಶಾಲೆಯಿಂದ ಇಡೀ ರಾಷ್ಟ್ರ, ರಾಜ್ಯ ಎಲ್ಲ ಭಾಗದಲ್ಲೂ ಸಂಗೀತದ ಎಲ್ಲ ಕಲೆಯನ್ನು ಕಲಿತು ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು. ಸಂಗೀತ ಸಾಗರದಲ್ಲಿ ಅತ್ಯಂತ ಯಶಸ್ವಿ ನಡೀತಾ ಇದೆ. ಸಂಗೀತ, ಡ್ಯಾನ್ಸು, ನಾಟಕ, ಯಕ್ಷಗಾನ, ಇನ್ನೂ ಹಲವಾರು ಚಟುವಟಿಕೆಗಳ ಕೇಂದ್ರ ಈ ಒಂದು ನಮ್ಮ ಸಾಗರ. ಬಂಧುಗಳೇ, ಇಷ್ಟೇ ಇಂತಹ ಒಂದು ಕಲೆಯನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿ 26 ವರ್ಷಗಳ ಸತತ ಶ್ರಮ ಸುಧಾ ಶರ್ಮಾ ಅವರು ಹಾಕಿದ್ದಾರೆ. ನಿಜವಾಗಲೂ ಮತ್ತೆ ಅವರು ಇವತ್ತು ಹೇಳಿದಾಗೆ ನಮ್ಮ ಸಂಗೀತ ಲೋಕದ, ನಮ್ಮ ಸಾಗರದ ಒಂದು ನವತಾರೆ ಅಂತಲೇ ಹೇಳ್ಬೋದು. ಇಡೀ ಸಂಗೀತ ಲೋಕದ ನವತಾರೆ ಅಂತ ಹೇಳ್ಬೋದು. ಅವರಲ್ಲಿರುವಂಥ ಒಂದು ಕಳೆ ನಮ್ಮ ಸುಬ್ಬಲಕ್ಷ್ಮಿ ಅವ್ರನ್ನೆಲ್ಲ ನೋಡ್ತಿದ್ವಿ ಆ ಕಾಲದಲ್ಲೆಲ್ಲ. ಹಾಗೆ ಅವ್ರದ್ದೆಲ್ಲ ಒಂದು ಕಳೆನೇ ಇಲ್ಲ. ಕಳೆ, ಸಂಗೀತದ ಒಂದು ಕಳೆ ಅವರಲ್ಲಿ ಮೈ ತುಂಬಿ ಬಂದಿದೆ. ತಬಲಾ ಇರಬಹುದು, ಈ ಒಂದು ವಿದ್ಯಾಲಯಗಳಿಗೆ ನಾವು ನಮ್ಮ ಮಕ್ಕಳನ್ನ ಕಳಿಸೋದ್ರಿಂದ ಸಂಸ್ಕಾರವನ್ನ ಕಲಿತಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ಬೋದು. ಇಲ್ಲಿ ಕುಳಿತಿರ್ತಕ್ಕಂಥ ಮಕ್ಕಳನ್ನ ನೋಡಿದಾಗ ಗೊತ್ತಾಗ್ತದೆ ಅವರಲ್ಲಿ ಇರ್ತಕ್ಕಂತಹ ಶಿಸ್ತು. ಮಕ್ಕಳಿಗೆ ಇವತ್ತು ನಿಜವಾಗ್ಲೂ ಶಿಸ್ತು ಬೇಕಾಗಿದೆ. ಎಲ್ಲ ಮಕ್ಕಳುಗಳು ಇವಾಗ ಏನು ಗೊತ್ತಾ, ಮೊಬೈಲ್ಗೆ ದಾಸರಾಗ್ತಾ ಇದ್ದಾರೆ. ಅಂತಹ ಒಂದು ಮೊಬೈಲ್ ಯುಗದಲ್ಲಿ ಈ ರೀತಿಯಾದಂತಹ ಒಂದು ವಿದ್ಯಾಲಯಗಳಿಗೆ ನಮ್ಮ ಮಕ್ಕಳನ್ನ ಕಳಿಸೋದ್ರಿಂದ ಅವರು ಒಂದು ಸಂಸ್ಕಾರವನ್ನ ಕಲ್ತ್ಕೊಂಡು, ಸಂಸ್ಕೃತಿಯನ್ನ ಕಲ್ತ್ಕೊಂಡು ಅವರು ಕೂಡ 4 ಮಕ್ಕಳಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಜೀವನದಲ್ಲಿ ಅವರು ಕೂಡ ಯಶಸ್ಸನ್ನ ಸಾಧಿಸ್ತಾರೆ ಅಂತ ಹೇಳ್ತಾ, ಇಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯಗಳ ಪ್ರತಿಭೆಗಳನ್ನು ಕರೆಸಿ ನಮ್ಮ ಸಾಗರದಲ್ಲಿ ವಸುಧಾ ಶರ್ಮಾ ಅವರು ಅವರಿಗೆ ಕಾರ್ಯಕ್ರಮವನ್ನು ಕೊಡ್ತಿರ್ತಕ್ಕಂಥದ್ದು ನಮ್ಮ ಸಾಗರದ ಜನರ ಹೆಮ್ಮೆ ಅಂತ ಹೇಳ್ಬೋದು. ಅವರು ನಮ್ಮೆಲ್ಲ ಸಾಗರದ ಜನಕ್ಕೆ ಸಂಗೀತದ ಒಂದು ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಯಾಕಂದರೆ ಎಲ್ಲರೂ ಕೂಡ ಇವತ್ತಿನ ಒಂದೊಂದು ರೀತಿಯಲ್ಲಿ ಬ್ಯುಸಿಯಲ್ಲಿ ಇರ್ತಾರೆ. ಆ ರೀತಿಯಾಗಿ ಬ್ಯುಸಿ ಇದ್ರೂ ಕೂಡ 3 ದಿನ ಇಲ್ಲಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂತ್ಕೊಂಡು ಇಂತಹ ಒಂದು ಒಳ್ಳೆ, ಅಂದರೆ ಜನರಿಗೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತಕ್ಕಂಥದ್ದು ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಗಮನಿಸಿದ್ದೇನು ಅಂದರೆ, ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಂಸ್ಕೃತಿಕವಾಗಿ ಮೊದಲನೇ ಸ್ಥಾನದಲ್ಲಿ ಇರುವಂತಹ ತಾಲ್ಲೂಕು ಕೇಂದ್ರ ಅಂದರೆ ಸಾಗರ. ಆಗಿನಿಂದ ಎಲ್ಲ ವಿಷಯದಲ್ಲೂ, ರಾಜಕೀಯದಲ್ಲಿ, ಸಾಮಾಜಿಕ ಚಳವಳಿಗಳಲ್ಲಿ, ಚಿಂತನೆಗಳಲ್ಲಿ ಎಲ್ಲದರಲ್ಲೂ ಮುಂದಿದೆ. ಭಾರತೀಯ ಜನತಾ ಪಕ್ಷ, ಭಾರತ ಸರ್ಕಾರ ಕಾಮರ್ಸ್ ಮಿನಿಸ್ಟ್ರಿ ನಡೆಸ್ತಕ್ಕಂತಹ ಸ್ಪೈಸ್ ಬೋರ್ಡ್ಗೆ ನನ್ನನ್ನು ನಾಮನಿರ್ದೇಶಕನಾಗಿ ಆಯ್ಕೆ ಮಾಡಿದೆ. ನೀವು ಅಭಿನಂದನೆಯನ್ನು ಮಾಡಿದ್ದೀರಿ.
ನನ್ನ ಜವಾಬ್ದಾರಿಯ ಆಧಾರಗಳ ಕಲ್ಪನೆ ಇಲ್ಲ. ನಾನು ಬೋರ್ಡ್ ಮೀಟಿಂಗ್ ಆಗಿಲ್ಲ ಇನ್ನು. ಆದರೆ ಸ್ವೀಕಾರ ಮಾಡಿರ್ತಕ್ಕಂತಹ ಮಾಹಿತಿ ಈ ಎಲ್ಲರ ಆಧಾರದಲ್ಲಿ ಸ್ಪೈಸ್ ಬೋರ್ಡ್ ಅಂತಂದರೆ ಒಂದು 53 ಭಾರತದ ಪರಂಪರಾಗತ ಸಾಂಬಾರು ವಸ್ತುಗಳನ್ನು ಬೆಳೆಯೋದು, ಬೆಳೆಸೋದು, ಮೌಲ್ಯವರ್ಧನೆ ಮಾಡೋದು, ಅದನ್ನು ಮಾರಾಟ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಈ ಥರದ ಚಟುವಟಿಕೆಯನ್ನು 1987ನೇ ಇಸ್ವಿಯಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಮಂಡಳಿ ಕಳೆದ ವರ್ಷ ಭಾರತದಿಂದ ಒಂದು 50,000 ಕೋಟಿ ರೂಪಾಯಿಯ ಸಾಂಬಾರು ಪದಾರ್ಥಗಳು ಪ್ರಪಂಚದ ಬೇರೆ ಬೇರೆ ದೇಶಕ್ಕೆ ರಫ್ತಾಗಿದೆ. ಸಜನಗೆ ಸಾವರೆ ಸೂರತ್ ರಬ ಮೋರೆ ಮನ ಭಾಯ ಆರೆ ಸಜನಗೆ ಸಾವರೆ ಸೂರತ್ ರಬ ಸಜನಗೆ ಸಾವರೆ